930 ಗ್ರಾಂ ಚಿನ್ನಕ್ಕೆ ಕನ್ನ ಹಾಕಿದ್ದಂತಹ ಕದಿಮ ಅರೆಸ್ಟ್ ಆಗುತ್ತಾರೆ. ಬೆಳಗಾವಿ ಕ್ಯಾಂಪ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. 57 ಲಕ್ಷ ಮೌಲ್ಯದ 350 ಗ್ರಾಂ ಚಿನ್ನ, 22 ಲಕ್ಷ ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. 27 ವರ್ಷದ ಆರೋಪಿ ರಾಹುಲ್ ಸತೀಶ್ ಕಾಂಬಳೆ ಅವರ ಬಂಧನವಾಗಿದೆ. ಅನ್ನಪೂರ್ಣ ಧಡೇದ್ ಮನೆಯಲ್ಲಿ ನಡೆದಿದ್ದಂಥ ಕಳ್ಳತನ ಇದು. 3 ತಿಂಗಳು ಮನೆಯಲ್ಲಿ ಕೇರ್ ಟೇಕರ್ ಆಗಿ ಆರೋಪಿ ಅವರ ಮನೆಯಲ್ಲೇ ಇರ್ತಾನೆ. ವೃದ್ಧ ದಂಪತಿಯ ಮನೆಯಲ್ಲಿ ಇದ್ದು ಅವರಿಗೆ ಮೋಸವನ್ನು ಮಾಡಿದ್ದಾನೆ, ಕಳ್ಳತನವನ್ನು ಮಾಡಿದ್ದಾನೆ. ಬೆಳಗಾವಿಯ ಕ್ಲಬ್ ರಸ್ತೆಯ ನಿವಾಸಿ ಡಾಕ್ಟರ್ ಅನ್ನಪೂರ್ಣ ಧಡೇದ್ ಮನೆಯಲ್ಲಿ ನಡೆದಿರುವಂತಹ ಕಳ್ಳತನ ಇದು. 75 ಲಕ್ಷ ಮೌಲ್ಯದ 930 ಗ್ರಾಂ ಚಿನ್ನಾಭರಣವನ್ನು ಕಳ್ಳತನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸದ್ಯ A1 A2 ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಕ್ಯಾಂಪ್ ಪೊಲೀಸರು. ಅಂದರೆ ಆತ ಆ ಒಂದು ಕಳ್ಳತನ ಮಾಡಿ ಎಸ್ಕೇಪ್ ಆಗಿರ್ತಾನೆ. ಮತ್ತೊಬ್ಬ ಆರೋಪಿ ಬಾಬಾ ಸಾಹೇಬ್ ಕಟಗೇರಿ ಮೂಲಕ ಫೈನಾನ್ಸ್ನಲ್ಲಿ ಅಡವಿಟ್ಟು ಹಣವನ್ನು ಪಡೆದಿದ್ದ. ಒಟ್ಟಾರೆಯಾಗಿ 22,80,000 ನಗದು ಮೊತ್ತವನ್ನು ಜಪ್ತಿ ಮಾಡಲಾಗಿದೆ. ಬೆಳಗಾವಿ ಕ್ಯಾಂಪ್ ಪೊಲೀಸರ ಕಾರ್ಯಾಚರಣೆಗೆ ಇದೀಗ ಪೊಲೀಸ್ ಕಮಿಷನರ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಮನೆಯಲ್ಲಿ ಕೇರ್ ಟೇಕರ್ ಆಗಿ ಕೆಲವರನ್ನ ನೀವು ಆಯ್ಕೆ ಮಾಡಿಕೊಳ್ಳುವಂತಹ ಮುನ್ನ ಸಾಕಷ್ಟು ಗಮನ ವಹಿಸಬೇಕಾಗತ್ತೆ, ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅವರ ಹಿನ್ನೆಲೆ ಏನು, ಬ್ಯಾಕ್ಗ್ರೌಂಡ್ ಏನು, ಈ ಹಿಂದೆ ಎಲ್ಲಿ ಕೆಲಸ ಮಾಡ್ತಾ ಇದ್ರು, ಇವೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಮನೆಯಲ್ಲಿ ಕೇರ್ ಟೇಕರ್ ಆಗಿ ಇಟ್ಕೊಳ್ಬೇಕು ಅನ್ನುವಂಥ ವಿಚಾರ ಈ ಮೂಲಕವಾಗಿ ತಿಳಿದು ಬಂದಿದೆ. ಬೆಳಗಾವಿ ಕ್ಯಾಂಪ್ ಪೊಲೀಸರ ಒಟ್ಟಾರೆಯಾಗಿ ಭರ್ಜರಿ ಕಾರ್ಯಾಚರಣೆ ಇದು. ಇದು ಪ್ರಕರಣ ನಮ್ಮ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿತ್ತು. ಇದರಲ್ಲಿ ದೂರುದಾರರು ಶ್ರೀಮತಿ ಅನ್ನಪೂರ್ಣ ವಿಶ್ವನಾಥ್ ಧಡೇದ್ ಇವರು ದೂರುದಾರರು ಇದ್ದರು ಮತ್ತು ಇವರ ದೂರಿನ ಪ್ರಕಾರ ಇವರ ಮನೆಯಿಂದ 930 ಗ್ರಾಂ ಚಿನ್ನದ ಆಭರಣಗಳು ಕಳ್ಳತನ ಆಗಿದೆ ಅಂತ ದೂರು ನೀಡಿದರು. ಆದರೆ ಯಾವುದೇ ಟ್ರೇಜರಿ ಬ್ರೇಕ್ ವಗೇರ ಆಗಿರಲಿಲ್ಲ. ಸೊ ಇದು ಸರ್ವೆಂಟ್ ಥೆಫ್ಟ್ ಇರ್ಬೋದು ಅಂತ ಡೌಟ್ ಇತ್ತು ಮತ್ತು ಇದು ತುಂಬ ದೊಡ್ಡದು ಅಮೌಂಟ್ 930 ಗ್ರಾಮ್ ಚಿನ್ನ. ಆದ್ದರಿಂದ ನಮ್ಮ DCP ಕ್ರೈಮ್ ಬಾಜಾರ್ ಶ್ರೀ ಶೇಖರಪ್ಪ ಮತ್ತು PI ಕ್ಯಾಂಪ್ ಶ್ರೀ ಆನಂದ್ ಇವರ ನೇತೃತ್ವದಲ್ಲಿ ಒಂದು ಸ್ಪೆಷಲ್ ಟೀಮ್ ಮಾಡಿಕೊಂಡು ಈ ಪ್ರಕರಣದ ಪತ್ತೆ ಮಾಡೋಕ್ಕೆ